ಓಕೆ ಗೈಸ್, ಫೈನಲಿ ಡಿಮನ್ ಸ್ಲೇಯರ್ ಇನ್ಫಿನಿಟಿ ಕೆಸಲ್ ಈಸ್ ಇನ್ ಇಂಡಿಯಾ. ನನಗದು ಹೆವಿ ಖುಷಿ ಆಯಿತು. ಆದರೆ ಅಷ್ಟೇ ಬೇಜಾರು ಕೂಡ ಇದೆ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಯಾಕೆ ಇವಾಗ ನಮಗೆ 12ನೇ ತಾರೀಕು ಇಂಡಿಯಾ ಇಲ್ಲಿ ನಮಗೆ ಆಲ್ರೆಡಿ ಥಿಯೇಟರ್ಸಲ್ಲಿ ನಮಗೆ ಬಂದಿದೆ. ಮತ್ತು ಬುಕ್ಕಿಂಗ್ಸ್ ಕೂಡ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ಯಪ್ಪ, ಎಷ್ಟು ಫಾಸ್ಟಾಗಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಬೇಗ ಬೇಗ ಬುಕ್ಕಿಂಗ್ ಆಗ್ತದೆ. ನಾನು ಫೋನ್ ಇಟ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಯಾವಾಗ ಸಿಗುತ್ತೆ ನಮಗೆ ಅಂತ. ಆಮೇಲೆ ನಮಗೆ ನೋಡ್ಕೊಂಡು ಕೂತಿದ್ದಾಗ ಅಷ್ಟೇ ಹೈಪ್ಡ್ ಆಗಿದ್ದೆ. ಮತ್ತು ಯಾವಾಗ ನಾನು ಪ್ರೈಸ್ ನೋಡಿದ್ನೋ ಅಷ್ಟೇ ಬೇಜಾರಾಯ್ತು ನನಗೆ. ಯಾಕಪ್ಪ ಅಂದರೆ ನಾವು ಏನು ಯೂಶುವಲ್ ಆಗಿ ಮೂವಿ ಟಿಕೆಟ್ಸ್ ತೊಗೊಂಡು ಮೂವಿನ ನೋಡ್ತೀವಿ, ಅದರ 4 ಪಟ್ಟು 3 ಪಟ್ಟು ಜಾಸ್ತಿ ಇದೆ ಟಿಕೆಟ್ಸ್. ನನಗಂತೂ ಹೆವಿ ಬೇಜಾರಾಯಿತು. ಇಷ್ಟೊಂದು ಕಾಸ್ಟ್ಲಿ ಯಾಕಪ್ಪ ಅಂತ ನನಗಂತೂ ಅನಿಸ್ತು. ಆದರೆ ನಮ್ಗೆ ಇವಾಗ ಆಲ್ರೆಡಿ ಎಲ್ಲ ಆನ್ಲೈನ್ ಬಿಟ್ಬಿಟ್ಟಿದ್ದಾರೆ. ಆದ್ರೂ ಇಷ್ಟೊಂದು ಯಾಕೆ ಇವರು ಕಾಸ್ಟ್ಲಿ ಮಾಡಿದ್ದಾರೆ ನನಗಂತೂ ಅರ್ಥ ಆಗಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ನಾವು ನೋಡಲೇಬೇಕು ಡಿಮನ್ ಸ್ಲೇಯರ್ನ ಥಿಯೇಟರಲ್ಲಿ ಅಂತ ಅಂದ್ಕೊಂಡು ಬುಕ್ ನಾನಂತೂ ಮಾಡಿದ್ದೀನಿ. ನೀವು ಬುಕ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನ ಬುಕ್ ಮಾಡಲ್ಲ ಬಿಡಿ, ಯಾಕಂದರೆ ಥಿಯೇಟರ್ಸು ಸಿಗ್ತಾ ಇಲ್ಲ, ನಿಮಗೆ ಸೀಟ್ಸ್ ಸಿಗ್ತಾ ಇಲ್ಲ, ಮತ್ತು ಪ್ರೈಸು ಕೂಡ ತುಂಬ ಕಾಸ್ಟ್ಲಿ ಅಂತ ಡ್ರಾಪ್ಔಟ್ ಆಗಿಬಿಟ್ಟಿರ್ತೀರ. ನಾನಂತೂ ನೋಡಲೇಬೇಕಿತ್ತು ಅಂದ್ಬಿಟ್ಟು ಇವಾಗ ಬುಕ್ ಮಾಡಿದ್ದೀನಿ. ನಿಮ್ಮ ಮನಸ್ಸಿಗೆ ಏನಾದರೂ ಇದ್ರ ಬಗ್ಗೆ ಕನ್ನಡ ಕಮೆಂಟ್ ಮಾಡಿ ತಿಳಿಸಿ.